ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕಾಂಪಿಟೇಟಿವ್ ಕನ್ನಡಿಗ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಎಲ್ಲರಿಗೂ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. BMTC ನಾನ್-HK ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳೋಣ ಅಂತ. ಇದು ಯಾವುದೇ ರೀತಿ ಅಫಿಷಿಯಲ್ ನೋಟಿಫಿಕೇಷನ್ ಆಗಿರೋದಿಲ್ಲ. ಮತ್ತು ಯಾರು ಇದನ್ನು ಪರ್ಸ್ನಲಾಗಿ ತೊಗೊಂಡು ಕಮೆಂಟಲ್ಲಿ ಅಬ್ಯೂಸ್ ಮಾಡೋದು ಇದೆಲ್ಲ ಮಾಡಬೇಡಿ. ಇದೆಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇರೋದು. ಇಷ್ಟಕ್ಕೆ ನಿಲ್ಬೋದು ಅಂತ. ಟೋಟಲ್ ಪೋಸ್ಟ್ ಇರೋದು 2286. GM ಅಲ್ಲಿ 1006 ಪೋಸ್ಟ್ ಇದ್ದಾವೆ. ಮೋಸ್ಟ್ಲಿ 50 ಎಬೋ ನಿಲ್ಬೋದು. 52 ನನ್ನ ಅನಿಸಿಕೆ 52. SCಗೆ 388 ಪೋಸ್ಟ್ ಇದ್ದಾವೆ. SC ಕ್ಯಾಟಗರಿಯಲ್ಲಿ 41+ ನಿಲ್ಬೋದು. ST 161 ಪೋಸ್ಟ್ ಇದ್ದಾವೆ, 43. ಕ್ಯಾಟಗರಿ 1ನಲ್ಲಿ 92 ಪೋಸ್ಟ್ ಇದ್ದಾವೆ, 43ಗಿಂತ ಒಂದು ಜಾಸ್ತಿ ನಿಲ್ಬೋದು, ಇಲ್ಲ ಒಂದು ಕಮ್ಮಿ ನಿಲ್ಬೋದು. ಅದಕ್ಕಿಂತ ಏನು ವೇರಿಯೇಷನ್ ಆಗೋದಿಲ್ಲ. 2Aದಲ್ಲಿ 343 ಪೋಸ್ಟ್ ಇದ್ದಾವೆ, 46, 45, 46 ನಿಲ್ಲುತ್ತೆ. ಎಲ್ಲರೂ ಹೇಳ್ತಾಯಿದ್ರು 2Aದವ್ರು ಜಾಸ್ತಿ ಇದ್ದಾರೆ, ಪೋಸ್ಟು ಜಾಸ್ತಿ ಇದ್ದಾವೆ. ಯಾಕಂದರೆ ಮಹಿಳೆಯರು ಕಮ್ಮಿ ಇರೋದ್ರಿಂದ ಎಲ್ಲ ಪೋಸ್ಟ್ಗಳು ಬಾಯ್ಸಿಗೆ ಸಿಗುತ್ತೆ. 343 ಪೋಸ್ಟ್ ಏನಿದೆ 2Aದಲ್ಲಿ ಆಲ್ಮೋಸ್ಟ್ ಎಲ್ಲ 2A ಅಂತ ಅಲ್ಲ, ಯಾವುದಾದ್ರೂ ಅಷ್ಟೇ. ಜನ್ರಲಲ್ಲಿ ಏನು ಉಳಿತೆ ಅದು ಜನ್ರಲಲ್ಲಿ ಕೊಡ್ತಾರೆ. 388 SCಯಲ್ಲಿ ಏನಿದೆ ಅದು SC ಕ್ಯಾಟಗರಿಯಲ್ಲಿ ಜನ್ರಲಲ್ಲಿ ತೊಗೊಳ್ತಾರೆ. ಹಂಗೆ ಆದ್ದರಿಂದ 2Aದಲ್ಲಿ ಏನೋ ಜಾಸ್ತಿ ಆಗಿದ್ದಾರೆ ಎಲಿಜಿಬಲ್ ಹಂಗೆ ಅಂತ ಹೇಳಿದ್ರು. ಪೋಸ್ಟು ಹಂಗೆ ಇದೆ, 46 ನಿಲ್ಬೋದು ಅಂತ. ಇದು ನನ್ನ ಒಪಿನಿಯನ್, ಮತ್ತು ಅದನ್ನೇ ಕಾಮೆಂಟಲ್ಲಿ ರುಬ್ಬಾಕ್ಬಿಡ್ರಿ. 2B 91 ಪೋಸ್ಟ್ ಇದ್ದಾವೆ, 39+ ನಿಲ್ಬೋದು. 3A 91 ಪೋಸ್ಟ್ ಇದ್ದಾವೆ, 47 ಹೇಳ್ಬೋದು. ಇದು 3A HKದಲ್ಲಿ ಕಮ್ಮಿ ನಿಂತಿದೆ, ಇಲ್ಲಿ 47 ಹೇಳ್ತಿದ್ದೀರಾ. ಮೋಸ್ಟ್ಲಿ HKದಲ್ಲಿ ಕಾಂಪಿಟೇಷನ್ ಕಮ್ಮಿ ಇರ್ಬೋದು. ನಾನ್ HKದಲ್ಲಿ ಕಾಂಪಿಟೇಷನ್ ತುಂಬ ಇದೆ. 3A ನನ್ನ ಅನಿಸಿಕೆ 47 ನಿಲ್ಬೋದು, 47 ನಿಲ್ಲುತ್ತೆ. ಇದಕ್ಕಿಂತ ಜಾಸ್ತಿ ನಿಲ್ಲಲ್ಲ, ಇದಕ್ಕಿಂತ ಕಮ್ಮಿನೇ ಆಗುತ್ತೆ. 3B 114 ಪೋಸ್ಟ್ ಇದ್ದಾವೆ, 47 ನಿತ್ಯ ನಿಲ್ಲುತ್ತೆ. 3B ಎಲ್ಲ ಕಾಂಪಿಟೇಷನ್ ಇದೆ. ಮತ್ತೇನಪ್ಪ ಅಂದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫು ಇಷ್ಟೆಷ್ಟು ನಿಲ್ಬೋದು. ಇದನ್ನು ಜನರಲ್ ಹೆಂಗಪ್ಪ ನಾನು ಕಟ್ ಆಫ್ ಮಾಡಿದೆ ಅಂದರೆ, ಇಲ್ಲಿ ನೋಡಿ, ಈಗ 150+ ಮಾಡಿದವರು ಒಂದು ಇಬ್ಬರು ಇದ್ದಾರೆ ಅಷ್ಟೇ. 140 ಮಾಡಿದವರು 4 ಜನ ಇದ್ದಾರೆ. 130+ ಮಾಡಿದವರು ಒಂದು 20 ಜನ ಸಿಗ್ತಿದ್ದಾರೆ. 120 ಮಾಡಿದವರು 50 ಜನ ಇದ್ದಾರೆ. 110+ ಮಾಡಿದವರು 126 ಜನ ಇದ್ದಾರೆ. 100+ ಮಾಡಿದವರು 275 ಜನ ಇದ್ದಾರೆ. 90+ ಮಾಡಿದವರು 485 ಜನ ಇದ್ದಾರೆ. ಇಲ್ಲಿ 150ರಿಂದ 100ವರೆಗೂ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅಂದರೆ 477 ಜನ 100+ ಸ್ಕೋರ್ ಮಾಡಿರೋರು. 52 ಜನರಲ್ ಮೆರಿಟ್ ಹೆಂಗೆ ನಿಲ್ಲುತ್ತೆ ಅಂತ ಹೇಳಿದರೆ, ನನ್ನ ಪ್ರಕಾರ 52ಕ್ಕೆ ನಿಲ್ಬೋದು ಅಂತ ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ 100 ಮಾಡಿರೋರು ಅದನ್ನು 75 ಮಾಡಿದರೆ ಎಷ್ಟು ನಿಲ್ಬೋದು? ಒಂದು 37 ಜಾಸ್ತಿ ಆಗ್ಬೋದು, 37.5 ಎಷ್ಟೋ ಆಗುತ್ತೆ. ಇವರೊಂದು ಆವ್ರೇಜ್ ಸ್ಕೋರ್ ಎಲ್ಲ ಎಷ್ಟು ಮಾಡಿರ್ತಾರೆ, ಜಾಸ್ತಿನೂ ಮಾಡಿರ್ಬೋದು, ಕಮ್ಮಿನೂ ಮಾಡಿರ್ಬೋದು. ಒಂದು ಆವ್ರೇಜ್ ಸ್ಕೋರ್ ತಗೊಳ್ಳೋದಾದ್ರೆ ಎಲ್ಲರೂ ಮಾಡಿರೋ ಒಂದು ಆವ್ರೇಜ್ ಸ್ಕೋರ್ ನನ್ನ ಲೆಕ್ಕ ಪ್ರಕಾರ ಒಂದು 70 ಅಂತ ಒಂದು ಆವ್ರೇಜ್ ಆಗಿ PUC ಪರ್ಸೆಂಟೇಜು. ಇದು CET ಕ್ಯಾಟ್, ಇದು PUC ಪರ್ಸೆಂಟೇಜ್ 70 ಮಾಡಿದರೆ ಇದು 25%. ಇದೆಷ್ಟಾಗುತ್ತೆ ಅಂದರೆ ಒಂದು ಆವ್ರೇಜ್ 17 ಆಗುತ್ತೆ. ಇವೆರಡು ಕೂಡಿಸಿದರೆ 54.5% ಆಗುತ್ತೆ. 100 ತಗೊಂಡವರು ಇಲ್ಲಿ 477 ಜನ ಇದ್ದಾರಲ್ಲ, ಇವರು
54 ಮೇಲೆ ಬರ್ತಾರೆ ಇವರು. ಆಲ್ಮೋಸ್ಟ್ ಆಲ್ 54 ನಿಲ್ಬೋದು ಅಂತ, 54 ಬರುತ್ತೆ ಅವರಿಗೆ. ಆಲ್ಮೋಸ್ಟ್ ಆಲ್ ಇವ್ರು ಜನರಲಿಗೆ ಹೋಗ್ಬಿಡ್ತಾರೆ ಎಲ್ಲ. ಇಲ್ಲಿ ಮತ್ತೆ 477 ಜನ ಇದ್ದಾರಲ್ಲ, ಇಲ್ಲಿ ನೋಡಿ, ಇಲ್ಲಿ ಜನರಲ್ ಮೆರಿಟಲ್ಲಿ 1006 ಪೋಸ್ಟ್ ಇದ್ದಾವೆ. ಜನರಲ್ ಮೆರಿಟಲ್ಲಿ ವುಮೆನ್ನಿಗೆ ರಿಸರ್ವೇಷನ್ ಇರೋದು 750 ಇದ್ದಾವೆ. ಈ ಜನರಲ್ ಮೆರಿಟಲ್ಲಿ ವುಮೆನ್ನು 332 ಜನ. ಅದರಲ್ಲಿ ಬಾಯ್ಸ್ ಎಷ್ಟು ಬರ್ತಾರೆ ಅಂದರೆ 674 ಜನ. ಇಲ್ಲಿ 477 ಜನ ಇದ್ದಾರೆ. 674 477 ಹೆಚ್ಚು ಕಮ್ಮಿ ಒಂದು 200 ಪೋಸ್ಟು. ಇನ್ನು ಇಲ್ಲಿ 90+ ಮಾಡಿದವ್ರು ಬರ್ತಾರೆ ಇದರಲ್ಲಿ. ಅದಕ್ಕೆ ನಾನು ಇಲ್ಲಿ 54 ಇದೆಯಲ್ಲ ಅವ್ರದ್ದು ಪರ್ಸೆಂಟೇಜು, 100+ ಮಾಡಿದವರು. ನಾನು ಅದಕ್ಕೆ ಇಲ್ಲಿ 200 ಜನ, ಮತ್ತು ಇಲ್ಲಿ ನೋಡಿ 90+ ಮಾಡಿದವರು ಅಲ್ಲ, 100+ ಮಾಡಿದವರು. 100+ ಮಾಡಿದವ್ರಿಗೆ ಎಷ್ಟು ಸಿಗುತ್ತೆ? 54% ಆದರೆ ನನ್ನ 70% ಆವ್ರೇಜ್ ಅಂತ ತೊಗೊಂಡ್ರೆ ಇಲ್ಲಿ 90, ಇನ್ನೂ 200 ಜನ ಇಲ್ಲಿ ಕೆಳಗೆ ಬಂದೇ ಬರ್ತಾರೆ. ಯಾಕೆ 90+ಅಲ್ಲಿ ಒಂದು 200 ಜನ ಹೋದರೆ ಒಂದು 52 ತನಕನೂ ಜನರಲ್ ಮೆರಿಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೇನೋ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ, ಬೆಳೆಸ್ರಿ.